ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನಿವತ್ತು ಸಂಜೆಯ ಕಾಫಿಯೊಂದಿಗೆ ಸವಿಯೋದಕ್ಕೆ ಒಂದು ತಿಂಡಿನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇದು ತುಂಬ ಸುಲಭವಾಗಿ ಮತ್ತು ಬೇಗವಾಗಿ ಕೂಡ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನಿವತ್ತು ಬ್ರೆಡ್ಡನ್ನು ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ 2 ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಹಾಗೆ ಕ್ಯಾರೆಟನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ, 2 ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಚೀಸನ್ನು ಈ ರೀತಿಯಾಗಿ ಸಣ್ಣಕ್ಕೆ ತುರಿದಿಟ್ಕೋಬೇಕು. ಇದಕ್ಕೆ ಜೊತೆಗೆ ಬ್ರೆಡ್ಡನ್ನು ಕೂಡ ನಾನಿಲ್ಲಿ 1 ಪೌಂಡ್ ಆಗುವಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ತೊಗೋಬೋದು. ನಂತರ ಇದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೋಬೋದು. ಇದಕ್ಕೆ ರುಚಿಗೆ ಬೇಕಾಗಿ ನಾನು ಆರಿಗೇನವನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಆರಿಗೇನವನ್ನು ಹಾಕೋದ್ರಿಂದ ಇದು ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಬ್ರೆಡ್ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಂತರ ಏನು ಮಾಡಬೇಕೆಂದ್ರೆ ಈ ರೀತಿಯಾಗಿ ಬ್ರೆಡ್ಗಳನ್ನು ತಗೊಂಡು ತುಪ್ಪ ಅಥವಾ ಬೆಣ್ಣೆಯನ್ನು ಈ ರೀತಿಯಾಗಿ ಸವರಬೇಕು. ನಿಮಗೆ ಎಷ್ಟು ಬ್ರೆಡ್ ಬೇಕೋ ಅಷ್ಟು ಬ್ರೆಡ್ಗೆಲ್ಲ ಈ ರೀತಿಯಾಗಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಚ್ಚಿಟ್ಕೊಂಡ್ರೆ ಆಯಿತು. ನಂತರ ಏನು ಮಾಡಬೇಕೆಂದ್ರೆ ಕಾವಲಿಗೂ ಕೂಡ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಹಚ್ಕೋಬೋದು. ಈ ರೀತಿಯಾಗಿ ಎಲ್ಲ ಕಡೆ ಹಚ್ಚಿ ಆದಮೇಲೆ ನಾವು ಈಗಾಗಲೇ ಬೆಣ್ಣೆ ಹಚ್ಚಿದ್ದೀವಲ್ಲ, ಬೆಣ್ಣೆ ಹಚ್ಚಿರೋ ಭಾಗವನ್ನು ಕಾವಲಿಗೆ ಈ ರೀತಿಯಾಗಿ ಎಲ್ಲವನ್ನು ಜೋಡಿಸ್ತಾ ಹೋಗಬೇಕು. ನಾನಿಲ್ಲಿ 3 ಬ್ರೆಡ್ಗಳನ್ನು ಜೋಡಿಸ್ತಾ ಇದ್ದೀನಿ. 3 ಸ್ಯಾಂಡ್ವಿಚ್ ಮಾಡ್ತಿದ್ದೀನಿ, ಹಾಗಾಗಿ 3 ಬ್ರೆಡ್ಗಳನ್ನು ಜೋಡಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು, ತುಂಬ ದೊಡ್ಡದಾಗಿ ಹೆಚ್ಕೋಬಾರ್ದು, ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಳ್ಳೆಯದು. ಈರುಳ್ಳಿ ಹಾಕಿದ್ರ ಮೇಲೆ ಆಮೇಲೆ ನಾನಿಲ್ಲಿ ಸಣ್ಣಕ್ಕೆ ಹೆಚ್ಚಿದ ಟೊಮೆಟೊನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಬೇಯಿಸಿದಂಥ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನನ್ನು ಮೊದಲೇ ಬೇಯಿಸಿಟ್ಕೋಬೇಕು, ಹಸಿ ಹಾಕೋದಕ್ಕಾಗೋದಿಲ್ಲ, ಹಾಗಾಗಿ ಬೇಯಿಸಿನೇ ಹಾಕ್ಕೊಳ್ಳಿ. ಹೀಗೆ ಎಲ್ಲ ಸ್ವೀಟ್ ಕಾರ್ನನ್ನು ನಾನು ಹಾಕ್ಕೊಂಡಾದ್ರ ಮೇಲೆ ಇದಕ್ಕೆ ತುರಿದಂಥ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಕ್ಯಾರೆಟ್ ಒಂದೇ ಅಂತಲ್ಲ, ಯಾವ ತರಕಾರಿನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಮಕ್ಕಳು ತರಕಾರಿ ತಿನ್ನಲ್ಲ ಅಂತಾರಲ್ಲ, ಅಂಥವರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಎಲ್ಲ ತರಕಾರಿನೂ ಇದಕ್ಕೆ ಸೇರಿಸ್ಕೋಬೋದು, ಅಡ್ಡಿ ಏನಿಲ್ಲ. ನಾನಿಲ್ಲಿ ಕ್ಯಾರೆಟನ್ನು ನೋಡಿ ಇಷ್ಟು ಎಲ್ಲ ಕಡೆನೂ ಚೆನ್ನಾಗಿ ಹರಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಆಗಲೇ ತುರಿದಿಟ್ಕೊಂಡಿದ್ವಲ್ಲ ಚೀಸನ್ನು ಕೂಡ ಈ ರೀತಿಯಾಗಿ ಸೇರಿಸ್ಕೊಳ್ತಿದ್ದೀನಿ. ಚೀಸು ಮಕ್ಕಳಿಗಂತೂ ಸಾಮಾನ್ಯವಾಗಿ ಇಷ್ಟ ಆಗೇ ಆಗುತ್ತೆ. ಚೀಸನ್ನು ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಇನ್ನಷ್ಟು ರುಚಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ ಒಣಮೆಣಸಿನ್ಕಾಯಿ ಪುಡಿನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ತರಕಾರಿಲಿ ಉಪ್ಪಿರಲ್ವಲ್ಲ, ಅದಕ್ಕೆ ಈ ರೀತಿಯಾಗಿ ಸೇರಿಸ್ಕೊಂಡ್ರೆ ಆಯಿತು. ನಂತರ ಆರಿಗೇನವನ್ನು ಹಾಕಿದ್ದೆ, ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ಹಾಗಾಗಿ ಆರಿಗೇನವನ್ನು ಹಾಕ್ಕೊಂಡು ಈ ರೀತಿಯಾಗಿ ಮೇಲ್ಭಾಗಕ್ಕೆ ಬ್ರೆಡ್ಡಿಗೆ ತುಪ್ಪವನ್ನು ಅಥವಾ ಬೆಣ್ಣೆಯನ್ನು ಹಚ್ಚಿಬಿಟ್ಟು ಕಾಯೋದಕ್ಕೆ ಇಡಬೇಕು. ಬ್ರೆಡ್ ಕಾಯೋದಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ, ಒಂದು 30 ಸೆಕೆಂಡ್ ಇದ್ದರೆ ಸಾಕು, ಅಷ್ಟರಲ್ಲೇ ಕಾದ್ಬಿಡುತ್ತೆ. ಆದರೆ ನಿಧಾನ ಉರಿಲಿ ಇಟ್ಕೊಂಡು ಕಾಸ್ಕೋಬೇಕು, ತುಂಬ ಜೋರು ಉರಿ ಇಡಬೇಡಿ, ಸೀದೋಗುತ್ತೆ ಬ್ರೆಡ್ಡು. ಅದಕ್ಕೋಸ್ಕರ ಒಂದು ಬದಿ ಕಾದ್ರ ನಂತರ ಈ ರೀತಿಯಾಗಿ ಇನ್ನೊಂದು ಬದಿನೂ ಕಾಸ್ಕೋಬೇಕು. ಬ್ರೆಡ್ಡನ್ನು ತಿರ್ಸಿ ಹಾಕಿದ ಮೇಲೆ ಇನ್ನೊಂದು ಬದಿನೂ ಒಂದು 30 ಸೆಕೆಂಡಷ್ಟು ಕಾಯಕ್ಕೆ ಬಿಟ್ಟರೆ ಆಯಿತು. ಆವಾಗ ಚೆನ್ನಾಗಿ ಕಾದಿರುತ್ತೆ. ನೀವು ನಿಧಾನ ಉರಿಯಲ್ಲಿ ಇಟ್ಟಷ್ಟು ಬ್ರೆಡ್ಡು ಚೆನ್ನಾಗಿ ಕಾಯುತ್ತೆ, ಸೀದೋಗಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಈಗ 2 ಬದಿನೂ ಬ್ರೆಡ್ ಕಾದಿದೆ, ತೆಕ್ಕೊಳ್ತಾ ಇದ್ದೀನಿ. ತೆಗೆದಾದ್ಮೇಲೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಟೊಮೆಟೊ ಸಾಸ್ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮನೇಲಿ ಈ ರೀತಿಯಾದ ಒಂದು ರೆಸಿಪಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.